ನಮಸ್ಕಾರ ಸ್ನೇಹಿತರೆ. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಮಾರ್ಕೆಟ್ ನಲ್ಲಿದ್ದೀರಾ, ಸಿಕ್ಕಾಪಟ್ಟೆ ಬಿಸಿಲಿದೆ, ಸಖತ್ ಬಾಯಾರಿಕೆ ಆಗ್ತಿದೆ. ಒಂದು ಅಂಗಡಿಗೆ ಹೋಗಿ ನೀರಿನ ಬಾಟ್ಲಿ ಕೇಳ್ತೀರಾ. ಚಿಕ್ಕ ವಯಸ್ಸಿನಿಂದ ನಾವು ನೋಡಿರೋದು ಏನು? ವಾಟರ್ ಬಾಟಲ್ ಅಂದ್ರೆ 20 ರೂಪಾಯಿ ಫಿಕ್ಸ್. ಅದು ಬಿಸ್ಲೇರಿ ಇರ್ಲಿ ಅಥವಾ ಕಿನ್ಲಿ ಇರ್ಲಿ, ರೇಟ್ ಮಾತ್ರ ಚೇಂಜ್ ಆಗಲ್ಲ ಅಲ್ವಾ? ಆದ್ರೆ ಸಡನ್ ಆಗಿ ನಿಮ್ಮ ಕಣ್ಣು ಒಂದು ಬಾಟ್ಲಿ ಮೇಲೆ ಬೀಳುತ್ತೆ. ಅದೇ ನೀರು, ಅದೇ ಕ್ವಾಲಿಟಿ, ಆದ್ರೆ ಬೆಲೆ ಎಷ್ಟು ಗೊತ್ತಾ? ಬರೀ 5 ರೂಪಾಯಿ. ದಶುರಕ್ಕೆ 500 ಮಿಲಿಲೀಟರ್ಗೆ. ಇನ್ನು 1 ಲೀಟರ್ ಬಾಟ್ಲಿ ಬರೀ 15 ರೂಪಾಯಿಗೆ ಸಿಗ್ತಿದೆ. ಇದು ನೋಡೋಕೆ ಯಾವುದೋ ಸಣ್ಣ ಡಿಸ್ಕೌಂಟ್ ತರ ಕಾಣಬಹುದು, ಆದ್ರೆ ನೆನ್ಪಿಡಿ, ಇದು ಬರೀ ಆಫರ್ ಅಲ್ಲ, ಇದು ಒಂದು ವಾರ್ನಿಂಗ್. ಇದು ಇಂಡಿಯಾದ ಹಿಸ್ಟ್ರಿಯಲ್ಲೇ ಅತಿ ದೊಡ್ಡ ಕೋಲಾ ವಾರ್ಸ್ ನ ಆರಂಭ. ರಿಲಯನ್ಸ್ ಒಂದು ಅದ್ಭುತ ಗೇಮ್ ಪ್ಲಾನ್ ಮಾಡಿದೆ. ಸುಮಾರು ವರ್ಷಗಳ ಹಿಂದೆ ಮರೆತು ಹೋಗಿದ್ದ ಒಂದು ಬ್ರ್ಯಾಂಡ್ ಅನ್ನು ಮತ್ತೆ ಜೀವಂತಗೊಳಿಸಿ ಕೋಕಾ ಕೋಲಾ ಮತ್ತು ಪೆಪ್ಸಿ ಅಂತಹ ದೊಡ್ಡ ಕಂಪನಿಗಳಿಗೆ ನಡುಕ ಹುಟ್ಟಿಸಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ರಿಲಯನ್ಸ್ ನ ಈ ಮಾಸ್ಟರ್ ಕ್ಲಾಸ್ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಹೇಗೆ ಅವರು ಬರೀ 22 ಕೋಟಿಗೆ ಒಂದು ಹಳೆಯ ಬ್ರ್ಯಾಂಡ್ ಖರೀದಿಸಿ ಇವತ್ತು 40,000 ಕೋಟಿಯ ಸಾಮ್ರಾಜ್ಯವನ್ನ ಅಲ್ಲಾಡಿಸ್ತಿದ್ದಾರೆ ಅನ್ನೋದನ್ನ ನೋಡೋಣ. ವೆಲ್ಕಮ್ ಟು ದ ರಿಯಲ್ ಸ್ಟೋರಿ ಆಫ್ ಕ್ಯಾಂಪಾ ಕೋಲಾ. ಬನ್ನಿ ಸ್ವಲ್ಪ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. ಆಗಸ್ಟ್ 2022 ಬಿಸಿನೆಸ್ ನ್ಯೂಸ್ ನಲ್ಲಿ ಒಂದು ಸಣ್ಣ ಹೆಡ್ಲೈನ್ ಬಂತು. ರಿಲಯನ್ಸ್ ಕಂಪನಿಯು ಕ್ಯಾಂಪಾ ಕೋಲಾವನ್ನು 22 ಕೋಟಿಗೆ ಖರೀದಿಸಿದೆ. ನಿಜ ಹೇಳ್ಬೇಕಾ, ಆವಾಗ ಅರ್ಧಕ್ಕಿಂತ ಹೆಚ್ಚು ಜನ ಈ ನ್ಯೂಸ್ ಅನ್ನ ಇಗ್ನೋರ್ ಮಾಡಿದ್ರು. ಯಾಕಂದ್ರೆ 22 ಕೋಟಿ ಅನ್ನೋದು ರಿಲಯನ್ಸ್ಗೆ ಯಾವ ಲೆಕ್ಕ? ಅಂಬಾನಿ ಅವರು ತಮ್ಮ ಮನೆ ಡೆಕೋರೇಷನ್ಗೆ ಅಷ್ಟು ಖರ್ಚು ಮಾಡ್ತಾರೆ ಅನ್ಸುತ್ತೆ. ಇನ್ನು ಈ ಕ್ಯಾಂಪಾ ಕೋಲಾ, ಇವತ್ತಿನ GNH ಹುಡುಗರಿಗೆ ಇದರ ಹೆಸರೇ ಗೊತ್ತಿರ್ಲಿಕ್ಕಿಲ್ಲ. ಕಳೆದ 20 ವರ್ಷಗಳಿಂದ ಮಾರ್ಕೆಟ್ ನಿಂದ ಮಾಯವಾಗಿದ್ದ ಬ್ರ್ಯಾಂಡ್ ಇದು. ಎಲ್ಲೋ ಒಂದು ಗೋದಾಮಿನಲ್ಲಿ ಧೂಳು ಹಿಡಿದು ಬಿದ್ದಿತ್ತು. ಎಕ್ಸ್ಪರ್ಟ್ಸ್ಗೆಲ್ಲ ಅನಿಸಿದ್ದೇನೆಂದ್ರೆ ರಿಲಯನ್ಸ್ ಸುಮ್ಮನೆ ಹಳೆಯ ನೆನಪಿಗಾಗಿ ಇದನ್ನ ಖರೀದಿಸಿದೆ ಅಂತ. ಆದ್ರೆ ಇವತ್ತು ನೋಡಿ, ಕೇವಲ 2.5 ವರ್ಷಗಳಲ್ಲಿ ಅದೇ ಡೆಡ್ ಬ್ರ್ಯಾಂಡ್ ಇವತ್ತು 1,000 ಕೋಟಿಗಿಂತ ಹೆಚ್ಚು ರೆವೆನ್ಯೂ ದಾಟಿದೆ. ಇವತ್ತು ಕೋಕ್ ಮತ್ತು ಪೆಪ್ಸಿ ಆಫೀಸ್ಗಳಲ್ಲಿ ಅರ್ಜೆಂಟ್ ಮೀಟಿಂಗ್ಗಳು ನಡೆಯುತ್ತಿದೆ. ಈ ಕ್ಯಾಂಪಾನ ತರೆಯೋದು ಹೇಗೆ ಅಂತ ಖುದ್ದು ಕೋಕಾ ಕೋಲಾದ ಗ್ಲೋಬಲ್ CFO ಅವರೇ ಒಪ್ಕೊಂಡಿದ್ದಾರೆ. ಇಂಡಿಯಾದಲ್ಲಿ ನಮಗೆ ಕ್ಯಾಂಪಾದಿಂದ ಸಖತ್ ಕಾಂಪಿಟೇಷನ್ ಇದೆ ಅಂತ. ಹಾಗಾದ್ರೆ ಪ್ರಶ್ನೆ ಏನಂದ್ರೆ, ರಿಲಯನ್ಸ್ಗೆ ಮೊದಲನೇ ದಿನವೇ ಈ ಬ್ರ್ಯಾಂಡ್ ನಲ್ಲಿ ಕಂಡಿದ್ದಾದ್ರೂ ಏನು? ಇದಕ್ಕೆ ಉತ್ತರ ಸಿಗಬೇಕಾದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು. ವರ್ಷ 1977. ಇಂಡಿಯಾದಲ್ಲಿ ಎಮರ್ಜೆನ್ಸಿ ಮುಗಿದ ಮೇಲೆ ಹೊಸ ಸರ್ಕಾರ ಬಂತು. ಆ ಸರ್ಕಾರ ಫಾರಿನ್ ಕಂಪನಿಗಳ ಮೇಲೆ ತುಂಬಾ ಸ್ಟ್ರಿಕ್ಟ್ ಆಯ್ತು. ಕೋಕಾ ಕೋಲಾಗೆ ಅವರು ನೇರವಾಗಿ ಹೇಳಿದ್ರು, ನೀವು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ಬೇಕಂದ್ರೆ ನಿಮ್ಮ ಸೀಕ್ರೆಟ್ ರೆಸಿಪಿ ನಮಗೆ ಕೊಡಬೇಕು ಮತ್ತು ಶೇರ್ ಬಿಟ್ ಕೊಡಬೇಕು. ಕೋಕಾ ಕೋಲಾ ಹೇಳಿದ್ದು ಒಂದೇ, ನೋ ಚಾನ್ಸ್, ನಮ್ಮ ರೆಸಿಪಿ ಕೊಡಲ್ಲ ಅಂತ ರಾತ್ರೋರಾತ್ರಿ ಇಂಡಿಯಾ ಬಿಟ್ಟು ಹೋದ್ರು. ಸಡನ್ ಆಗಿ ಮಾರ್ಕೆಟ್ ಖಾಲಿ ಆಯ್ತು. ಸಮ್ಮರ್ ಸೀಸನ್ ಬೇರೆ, ಜನರಿಗೆ ಏನಾದ್ರೂ ತಂಪು ಪಾನೀಯ ಬೇಕಿತ್ತು. ಈ ಚಾನ್ಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದು ಪ್ಯೂರ್ ಡ್ರಿಂಕ್ಸ್ ಗ್ರೂಪ್. ಇವ್ರು ಮೊದಲು ಕೋಕ್ಗೆ ಬಾಟ್ಲಿಂಗ್ ಮಾಡ್ಕೊಡ್ತಿದ್ರು, ಹಾಗಾಗಿ ಅವ್ರಿಗೆ ಡ್ರಿಂಕ್ ಮಾಡೋದು ಗೊತ್ತಿತ್ತು. ಅವ್ರು ಲಾಂಚ್ ಮಾಡಿದ್ದೆ ಕ್ಯಾಂಪಾ ಕೋಲಾ. ಟ್ಯಾಗ್ ಲೈನ್ ಏನಿತ್ತು ಗೊತ್ತಾ? ದ ಗ್ರೇಟ್ ಇಂಡಿಯನ್ ಟೇಸ್ಟ್. ಸ್ನೇಹಿತರೆ, 80ರ ದಶಕ ಅಂದ್ರೆ ಅದು ಕ್ಯಾಂಪಾದ ಕಾಲ. ಸಲ್ಮಾನ್ ಖಾನ್ ರಿಂದ ಹಿಡಿದು ದೊಡ್ಡ ದೊಡ್ಡ ಸ್ಟಾರ್ಸ್ ಇದರ ಆಡ್ ನಲ್ಲಿ ಬರ್ತಿದ್ರು. ಬರ್ಡೇ ಪಾರ್ಟಿ ಇರ್ಲಿ ಅಥವಾ ಮದುವೆ ಇರ್ಲಿ, ಟೇಬಲ್ ಮೇಲೆ ಕ್ಯಾಂಪಾ ಇಲ್ಲ ಅಂದ್ರೆ ಆ ಪಾರ್ಟಿನೇ ವೇಸ್ಟ್ ಅನ್ನೋ ತರ ಇತ್ತು. ಇದು ಬರೀ ಕೋಲ್ಡ್ ಡ್ರಿಂಕ್ ಆಗಿರ್ಲಿಲ್ಲ, ನಮ್ಮ ದೇಶದ ಹೆಮ್ಮೆ ನಾಗಿತ್ತು, ನಮ್ಮ ದೇಶಿ ಕೋಲಾ. ಆದ್ರೆ 1991ರಲ್ಲಿ ಕಥೆ ಬದಲಾಯಿತು. ಇಂಡಿಯಾ ತನ್ನ ಎಕಾನಮಿ ಬಾಗಿಲನ್ನ ಪ್ರಪಂಚಕ್ಕೆ ತೆರೆಯಿತು. ಲಿಬರಲೈಸೇಷನ್. ಗ್ಲೋಬಲ್ ಬ್ರ್ಯಾಂಡ್ಸ್ ವಾಪಸ್ ಬಂದವು. ಮೊದಲು ಪೆಪ್ಸಿ ಬಂತು, ಆಮೇಲೆ ಕೋಕಾ ಕೋಲಾ ಕೂಡ ಬಂತು. ಆದ್ರೆ ಈ ಸಲ ಅವರು ಬರೀ ಬಾಟ್ಲಿ ಹಿಡ್ಕೊಂಡು ಬರಲಿಲ್ಲ, ಜೊತೆಗೆ ಭರ್ಜರಿ ಡಾಲರ್ ಪವರ್ ತಂದಿದ್ರು. ಅವರ ಸ್ಟ್ರಾಟಜಿ ತುಂಬಾ ಸಿಂಪಲ್ ಮತ್ತು ಡೇಂಜರಸ್ ಆಗಿತ್ತು. 1, ಸೆಲೆಬ್ರಿಟಿ ಪವರ್. ಕ್ರಿಕೆಟ್ ಮತ್ತು ಬಾಲಿವುಡ್ ಅನ್ನೇ ಕೊಂಡುಕೊಂಡ್ರು. ಸಚಿನ್ ತೆಂಡೂಲ್ಕರ್, ಶಾರುಖ್ ಖಾನ್ ಎಲ್ಲರೂ ಕೋಕ್ ಮತ್ತು ಪೆಪ್ಸಿ ಮಾರೋಕೆ ಶುರು ಮಾಡಿದ್ರು. 2, ಪ್ರೈಸಿಂಗ್ ವಾರ್. ಅವರು ರೇಟ್ ಎಷ್ಟು ಕಡಿಮೆ ಮಾಡಿದ್ರು ಅಂದ್ರೆ ಲೋಕಲ್ ಬ್ರ್ಯಾಂಡ್ಸ್ಗೆ ಅವ್ರ ಜೊತೆ ಕಾಂಪೀಟ್ ಮಾಡಕ್ಕೆ ಆಗ್ಲೇ ಇಲ್ಲ. 3, ದ ಫ್ರಿಡ್ಜ್ ಸ್ಟ್ರಾಟಜಿ. ಇದು ತುಂಬಾ ಇಂಪಾರ್ಟೆಂಟ್. ಕೋಕ್ ಮತ್ತು ಪೆಪ್ಸಿ ಅವರು ಅಂಗಡಿಯವರಿಗೆ ಫ್ರೀ ಫ್ರಿಡ್ಜ್ ಕೊಟ್ರು. ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ, ಈ ಫ್ರಿಡ್ಜ್ ನಲ್ಲಿ ನಮ್ಮ ಮಾಲು ಮಾತ್ರ ಇರಬೇಕು, ಬೇರೆ ಯಾರದ್ದು ಇರಬಾರ್ದು. ಪಾಪ ಕ್ಯಾಂಪಾ ಅದಕ್ಕೆ ಫ್ರಿಡ್ಜ್ ನಲ್ಲಿ ಜಾಗನೆ ಸಿಗ್ಲಿಲ್ಲ. ಬಿಸಿ ಶೆಲ್ಫ್ ಗಳಲ್ಲಿ ಬಿದ್ದಿರ್ತಿತ್ತು. ಜನರಿಗೆ ಯಾವ್ದು ಕಣ್ಣಿಗೆ ಕಾಣ್ತೋ ಅದೇ ಅಲ್ವಾ ಸೇಲ್ ಆಗೋದು. ಹಾಗೆ ಮೆಲ್ಲನೆ ಕ್ಯಾಂಪಾ ಮಾಯವಾಯಿತು. 20ನೇ ಶತಮಾನದಲ್ಲಿ ಕ್ಯಾಂಪಾ ಹೆಸರೇ ಇಲ್ದಂತಾಯ್ತು. ದೇಶದ ಪಾಲಿಗೆ ಈ ಬ್ರ್ಯಾಂಡ್ ಸತ್ತು ಹೋಗಿತ್ತು. ಹಾಗಾದ್ರೆ ರಿಲಯನ್ಸ್ ಈ ಸೋತ ಕುದುರೆ ಮೇಲೆ ಯಾಕೆ ದುಡ್ಡು ಹಾಕ್ತು? ಅವರೇ ಹೊಸದಾಗಿ ಜಿಯೋ ಕೋಲಾ ಅಂತ ಮಾಡಬಹುದಿತ್ತಲ್ಲ. ಇಲ್ಲೇ ಇರೋದು ರಿಲಯನ್ಸ್ ಅವರ ಜೀನಿಯಸ್ ಮಾರ್ಕೆಟಿಂಗ್. ಇವತ್ತು ನೀವು ಒಂದು ಹೊಸ ಬ್ರ್ಯಾಂಡ್ ಲಾಂಚ್ ಮಾಡಿದ್ರೆ ಜನರಿಗೆ ಆ ಹೆಸರು ನೆನಪು ಮಾಡಿಸೋಕೆ ಅಂದಾಜು 500 ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಟ್ರಸ್ಟ್ ಬಿಲ್ಡ್ ಮಾಡೋಕೆ ವರ್ಷಗಳೇ ಬೇಕು. ಆದ್ರೆ ಕ್ಯಾಂಪಾ ಹತ್ತಿರ ಪ್ರೀ ಇನ್ಸ್ಟಾಲ್ಡ್ ನಾಸ್ಟಾಲ್ಜಿಯಾ ಇದೆ. ರಿಲಯನ್ಸ್ ಬರೀ ಡ್ರಿಂಕ್ ಖರೀದಿಸಿಲ್ಲ, ಅವರು ನಿಮ್ಮ ತಂದೆ ತಾಯಿಯರ ನೆನಪುಗಳನ್ನ ಖರೀದಿಸಿದ್ದಾರೆ. ಒಬ್ಬ 40ರಿಂದ 50 ವಯಸ್ಸಿನ ವ್ಯಕ್ತಿ ಅಂಗಡಿಯಲ್ಲಿ ಕ್ಯಾಂಪಾ ನೋಡಿದಾಗ ಅವರಿಗೆ ಬರೀ ಸೋಡಾ ಕಾಣಲ್ಲ, ತಮ್ಮ ಬಾಲ್ಯ ಕಾಣುತ್ತೆ. ಅವರು ತಮ್ಮ ಮಕ್ಕಳಿಗೆ ಹೇಳ್ತಾರೆ, ಮಗನೇ, ನಾನು ಚಿಕ್ಕವನಿದ್ದಾಗ ಇದನ್ನೇ ಕುಡಿತಾ ಇದ್ದಿದ್ದು. ಈ ಎಮೋಷನಲ್ ಕನೆಕ್ಷನ್ ಇದೆಯಲ್ಲ, ಇದನ್ನ ದುಡ್ಡು ಕೊಟ್ಟು ಮಾಡೋಕ್ಕಾಗಲ್ಲ. ರಿಲಯನ್ಸ್ಗೆ ಇದು ತುಂಬಾ ಕಡಿಮೆ ರೇಟ್ಗೆ ಸಿಕ್ತು. ಆದ್ರೆ ಬಿಸ್ನೆಸ್ ಬರೀ ಎಮೋಷನ್ ಮೇಲೆ ನಡೆಯಲ್ಲ, ಸ್ಟ್ರಾಟಜಿ ಇರಬೇಕು. ರಿಲಯನ್ಸ್ ಇಲ್ಲಿ ಅದೇ ಜಿಯೋ ಸ್ಟ್ರಾಟಜಿ ಯೂಸ್ ಮಾಡಿದೆ. ರಿಲಯನ್ಸ್ ಈ ಸೆಕ್ಟರ್ ನಲ್ಲಿ ಸುಮಾರು 40,000 ಕೋಟಿ ಇನ್ವೆಸ್ಟ್ ಮಾಡೋ ಪ್ಲಾನ್ ಮಾಡಿದೆ. ಅವರ ಪ್ಲಾನ್ 3 ಸ್ಟೆಪ್ಸ್ ನಲ್ಲಿದೆ. ಸ್ಟೆಪ್ 1, ಡಿಸ್ರಪ್ಟಿವ್ ಪ್ರೈಸಿಂಗ್. ಬೆಲೆ ಇಳಿಕೆ. ಎಲ್ಲಿ ಕೋಕ್ ಮತ್ತು ಪೆಪ್ಸಿ 40 ರೂಪಾಯಿಗಳಿಗೆ ಬಾಟ್ಲಿ ಮಾರಾಟ ಮಾಡಿತು, ಕ್ಯಾಂಪಾ ಬಂದ ತಕ್ಷಣ ರೇಟ್ ಅನ್ನು 20 ರೂಪಾಯಿಗಳಿಗೆ ಇಳಿಸಿತು. ಚಿಕ್ಕ ಬಾಟ್ಲಿ ಬರೀ 10 ರೂಪಾಯಿಗೆ. ನಮ್ಮ ಜನ
ಪ್ರೈಸ್ ಸೆನ್ಸಿಟಿವ್. ಟೇಸ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಬೆಲೆ ಅರ್ಧ ಅಂದ್ರೆ ಜನ ಕ್ಯಾಂಪಾನೇ ತಗೊಳ್ತಾರೆ. ಇದರಿಂದ ಕೋಕ್ ಮತ್ತು ಪೆಪ್ಸಿ ಕೂಡ ಬೆಲೆ ಇಳಿಸೋ ಪರಿಸ್ಥಿತಿ ಬಂತು. ಫಸ್ಟ್ ಟೈಮ್ ಈ ದೊಡ್ಡ ಕಂಪನಿಗಳು ಹೆದರಿರೋದು ಕಾಣಿಸ್ತಾ. ಸ್ಟೆಪ್ 2, ಸಪ್ಲೈ ಚೈನ್ ಡಾಮಿನೆನ್ಸ್. ನೆನ್ಪಿದ್ಯಾ ನಾನು ಫ್ರಿಡ್ಜ್ ಸ್ಟ್ರಾಟಜಿ ಬಗ್ಗೆ ಹೇಳಿದ್ದು? ರಿಲಯನ್ಸ್ ಹೇಳಿತು ನಮಗೆ ನಿಮ್ಮ ಫ್ರಿಡ್ಜ್ ಬೇಕಾಗೇ ಇಲ್ಲ. ಯಾಕಂದ್ರೆ ರಿಲಯನ್ಸ್ ಸ್ವತಃ ಇಂಡಿಯಾದ ಅತಿ ದೊಡ್ಡ ರಿಟೇಲರ್. ಅವರ ಹತ್ತಿರ 18,000ಕ್ಕಿಂತ ಹೆಚ್ಚು ಸ್ಟೋರ್ಸ್ ಇದೆ. ರಿಲಯನ್ಸ್ ಫ್ರೆಶ್, ಸ್ಮಾರ್ಟ್, ಅವರ ಹತ್ತಿರ ಜಿಯೋ ಮಾಡ್ತಿದೆ, ಅದು ಮನೆಗೆ ಡೆಲಿವರಿ ಮಾಡುತ್ತೆ. ಇನ್ನು ಹಳ್ಳಿಯ ಕಿರಣಿ ಅಂಗಡಿಗಳನ್ನು ತಮ್ಮ ನೆಟ್ವರ್ಕ್ಗೆ ಸೇರಿಸಿಕೊಂಡಿದ್ದಾರೆ. ಬೇರೆಯವರು ಡಿಸ್ಟ್ರಿಬ್ಯೂಟರ್ಸ್ಗೆ ಕೈ ಮುಗಿಬೇಕು, ಆದರೆ ರಿಲಯನ್ಸ್ ತಾನೇ ಡಿಸ್ಟ್ರಿಬ್ಯೂಟರ್. ಹಾಗಾಗಿ ಅವರು ಅಂಗಡಿಯವರಿಗೆ ಹೆಚ್ಚು ಕಮಿಷನ್ ಕೊಡ್ತಾರೆ. ಕೋಕ್ 10-15% ಕೊಟ್ರೆ ಕ್ಯಾಂಪಾ 20%ಗಿಂತ ಹೆಚ್ಚು ಕೊಡ್ತಿದೆ. ಹಾಗಾಗಿ ಅಂಗಡಿಯವರು ಖುಷಿಯಿಂದದ ಕ್ಯಾಂಪಾನೇ ಮುಂದೆ ಇಡ್ತಾರೆ. ಸ್ಟೆಪ್ 3, ರೀಜನಲ್ ಅಟ್ಯಾಕ್, ಲೋಕಲ್ ಫ್ಲೇವರ್ಸ್. ಬರೀ ಕೋಲಾ ಅಷ್ಟೇ ಅಲ್ಲ, ರಿಲಯನ್ಸ್ಗೆ ಗೊತ್ತು ಇಂಡಿಯಾದಲ್ಲಿ ಪ್ರತಿ 100 ಕಿಲೋಮೀಟರ್ಗೆ ಟೇಸ್ಟ್ ಚೇಂಜ್ ಆಗುತ್ತೆ ಅಂತ. ಅವರು ಗುಜರಾತ್ನ ಫೇಮಸ್ ಬ್ರ್ಯಾಂಡ್ ಸೋಸೋದಲ್ಲಿ ಪಾಲ್ ತಗೊಂಡಿದ್ದಾರೆ. ಜೀರಾ ಸೋಡಾ, ಲೆಮನ್, ಆರೆಂಜ್ ಹೀಗೆ ಎಲ್ಲವನ್ನೂ ಲಾಂಚ್ ಮಾಡ್ತಿದ್ದಾರೆ. ಎಲ್ಲೂ ಗ್ಯಾಪ್ ಇಡ್ತಿಲ್ಲ. ಈಗ ವಾಪಸ್ ಆ ₹5 ನೀರಿನ ಬಾಟ್ಲಿ ಬರೋಣ. ಬಿಸ್ಲೇರಿ ಇವತ್ತು ಲೀಡರ್ ಆಗಿರೋದು ಯಾಕೆ? ಯಾಕಂದ್ರೆ ಅವರು ಆ ನಂಬಿಕೆ, ಟ್ರಸ್ಟ್ ಬೆಳೆಸಿದ್ದಾರೆ. ಜನ ನೀರ್ ಕೇಳಲ್ಲ, ಒಂದು ಬಿಸ್ಲೇರಿ ಕೊಡಿ ಅಂತಾರೆ. ಆದ್ರೆ ರಿಲಯನ್ಸ್ ಅನ್ನೋ ಹೆಸರು ಕೂಡ ಇವತ್ತು ಒಂದು ದೊಡ್ಡ ನಂಬಿಕೆ. ಯಾವಾಗ ಅವರು ₹15ಗೆ 1 ಲೀಟರ್ ಕೊಡ್ತಾರೋ ಜನ ಆಟೋಮ್ಯಾಟಿಕ್ ಆಗಿ ಕ್ಯಾಂಪಾ ಕಡೆ ಹೋಗ್ತಾರೆ. ಆದರೆ ಇಲ್ಲೊಂದು ದೊಡ್ಡ ಆದರೆ ಇದೆ. ರಿಲಯನ್ಸ್ ಗೆಲ್ಲೋದು ಫಿಕ್ಸ್ ಆಗಿದೆಯಾ? ಖಂಡಿತ ಇಲ್ಲ. ರಿಲಯನ್ಸ್ ಕೂಡ ಹಿಂದೆ ಸೋಲು ಕಂಡಿದೆ. ಅವರ ರಿಲಯನ್ಸ್ ಟೈಮ್ ಔಟ್ ಅಂತಹ ವೆಂಚರ್ಸ್ ಅಷ್ಟೊಂದು ಯಶಸ್ಸು ಕಂಡಿಲ್ಲ. ಇತ್ತ ಕೋಕ್ ಮತ್ತು ಪೆಪ್ಸಿ ಹತ್ತಿರ ಕೂಡ ಹಣದ ಜೊತೆಗೆ 100 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಅವರು ಸುಲಭವಾಗಿ ಬಿಟ್ಕೊಡಲ್ಲ. ಮತ್ತು ಮುಖ್ಯವಾಗಿ ಜನರ ಅಭ್ಯಾಸ ಬದಲಿಸೋದು ತುಂಬಾ ಕಷ್ಟ. ನನಗೆ ಥಮ್ಸ್ ಅಪ್ ನ ಆ ಸ್ಟ್ರಾಂಗ್ ಟೇಸ್ಟ್ ಇಷ್ಟ ಅಂದ್ರೆ ಬರೀ ₹10 ಉಳಿಸೋಕೆ ನಾನು ಕ್ಯಾಂಪಾ ಕುಡಿಯಲ್ಲ. ಟೇಸ್ಟ್ ತುಂಬಾ ಮ್ಯಾಟರ್ ಆಗುತ್ತೆ. ಸ್ನೇಹಿತರೆ, ಫೈನಲ್ ಆಗಿ ಹೇಳೋದಾದ್ರೆ ಈ ವಾರ ಬರೀ ಒಂದು ಕೋಲ್ಡ್ ಡ್ರಿಂಕ್ ಬಗ್ಗೆ ಅಲ್ಲ, ಇದು ಗ್ಲೋಬಲ್ ಪವರ್ ವರ್ಸಸ್ ಇಂಡಿಯನ್ ಆಂಬಿಷನ್ ನಡುವಿನ ಹೋರಾಟ. ಇವತ್ತಿನವರೆಗೂ ಇಂಡಿಯಾದಿಂದ ಯಾವುದೇ ಒಂದು ಗ್ಲೋಬಲ್ FMCG ಬ್ರ್ಯಾಂಡ್ ನೆಸ್ಲೆ ಅಥವಾ ಯೂನಿಲಿವರ್ ಮಟ್ಟದ ಬಂದಿಲ್ಲ. ರಿಲಯನ್ಸ್ ಕಂಪನಿಗೆ ಕ್ಯಾಂಪಾ ಆ ಮಟ್ಟಕ್ಕೆ ಹೋಗ್ಲಿ ಅನ್ನೋ ಆಸೆ ಇದೆ. ಒಂದು ವೇಳೆ ಕ್ಯಾಂಪಾ ಮತ್ತೆ ನಂಬರ್ 1 ಆದ್ರೆ ಅದು ಇಂಡಿಯನ್ ಬಿಸ್ನೆಸ್ ಹಿಸ್ಟ್ರಿಯಲ್ಲೇ ಅತಿ ದೊಡ್ಡ ಕಾಂಬ್ಯಾಕ್ ಆಗುತ್ತೆ. ಆದ್ರೆ ನೀವೇನಂತೀರಾ? ನೀವು ₹10 ಉಳಿಸೋಕೆ ನಿಮ್ಮ ಫೇವರೇಟ್ ಬ್ರ್ಯಾಂಡ್ ಬಿಟ್ಟು ಕ್ಯಾಂಪಾ ಟ್ರೈ ಮಾಡ್ತೀರಾ, ಅಥವಾ ನಿಮಗೂ ತಂಪು ಅಂದ್ರೆ ಕೋಕಾ ಕೋಲಾನೇನಾ? ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ. ಜೈ ಹಿಂದ್.